ನಾನು ನಿಮ್ಮ ಮಾತು ಕೇಳಲ್ಲ. ನೀವು ಹೇಳ್ದಾಗೆ ಹಾಲು ಕುಡಿಬೇಕು ಅಂದ್ರೆ ಕುಡ್ದಾಗಿದೆ. ಇವಾಗ ನನ್ಗೆ ಜೇನುತುಪ್ಪ ಬೇಕು. ಬೇಕು ಅಂದ್ರೆ ಬೇಕು ಅಷ್ಟೇ. ಪ್ರಸ್ತಾವ ನಡಿಬಾರ್ದು. ನಿಮ್ಮಿಬ್ರು ಪ್ರಸ್ತಾವ ನಡಿಬಾರ್ದು. ತಪ್ಪಾಗೋಗುತ್ತೆ. ಅನರ್ಥ ಅನರ್ಥ ತಪ್ಪಾಗೋಗುತ್ತೆ. ನಡಿಬಾರ್ದು. ಅರ್ಜುನ್ ಪ್ರಸ್ತಾವ ಬೇರೆಯವ್ರ ಜೊತೆ ನಡಿಬಾರ್ದು. ನಡಿಬಾರ್ದು. ನನ್ ಪ್ರೀತಿ ನನ್ನಿಂದ ಶಾಶ್ವತವಾಗಿ ದೂರ ಆಗೋಗುತ್ತೆ. ನಡಿಬಾರ್ದು. ನೀವು ಪ್ರಮಾಣ ಮಾಡೋ ಹಾಗಿಲ್ಲ. ಓ ಹೌದಾ? ಈಗ ನಾನು ಹೇಳ್ತೀನಿ, ಕೇಳಿಸ್ಕೊ. ಇವತ್ತು ಏನಾದ್ರೂ ನಿಮ್ಮಿಬ್ರು ಪ್ರಸ್ತಾವ ನಡೆದ್ರೆ ಅದು ನನ್ನ ಹೆಣದ ಮೇಲೆ. ಅಮೃತವ್ರೆ, ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೋಬೇಕಾಗಿರೋದು ನಾನಲ್ಲ ಅರ್ಜುನ್ ಅವರೇ, ನೀವು. ಇವತ್ತು ಇವಳು ಯಾರೋ ಬಂದು ಪ್ರಮಾಣ ಮಾಡು ಅಂತ ಹೇಳ್ತಾಳೆ. ನಾಳೆ ಇನ್ಯಾರೋ ಯಾವುದು ಕೆಲ್ಸಕ್ಕೆ ಬಾರ್ದಿರೋ ಆಣೆ ಪ್ರಮಾಣಕ್ಕೆಲ್ಲ ಕಟ್ಟು ಬಿದ್ದು ಕಟ್ಕೊಂಡಿರೋ ಹೆಂಡತಿನ ಶಾಶ್ವತವಾಗಿ ದೂರ ಇಟ್ಬಿಡ್ತೀರಾ? ಹೇಳಿ ಅರ್ಜುನ್ ಅವರೇ, ಮಾತಾಡಿ. ಗಂಡ ಹೆಂಡತಿನ ಶಾಶ್ವತವಾಗಿ ದೂರ ಮಾಡೋ ಇವಳ ಹುನ್ನಾರಕ್ಕೆ ನೀವು ಬೆಂಬಲವಾಗಿ ನಿಲ್ತೀರಾ? ಮಾತಾಡಿ ಅರ್ಜುನ್ ಅವರೇ. ಇಷ್ಟೇನಾ ನೀವು ಹೆಂಡತಿಗೆ ಕೊಡೋ ಬೆಲೆ? ಅಮೃತವ್ರೆ, ನೀವು ತಪ್ಪು ತಿಳ್ಕೊತಾ ಇದ್ದೀರಾ. ಅದು ಹಾಗಲ್ಲ. ಮತ್ತೆ ಹೇಗೆ? ಹೆತ್ತೋರ್ ಮೇಲಿಟ್ಟ ಆಣೆನ ಮರೆಯೋದಕ್ಕಾಗತ್ತಾ? ಮಯೂರಿ ಏನ್ ಕೇಳ್ತಾ ಇದ್ದಾಳೆ ಅನ್ನೋ ಪರಿಜ್ಞಾನ ಇದೆಯಾ ನಿಮಗೆ? ಯಾವುದೇ ಕಾರಣಕ್ಕೂ ನಾನಿದಕ್ಕೆ ಅವಕಾಶ ಮಾಡಿಕೊಡಲ್ಲ. ನೀವು ಪ್ರಮಾಣ ಮಾಡಬಾರ್ದು ಅಷ್ಟೇ. ಆಣೆ ಮಾಡೋದಕ್ಕೆ ನನಗೂ ಬರುತ್ತೆ ಅರ್ಜುನ್ ಅವರೇ. ನೀವೇನಾದ್ರೂ ಪ್ರಮಾಣ ಮಾಡಿದ್ರೆ ನನ್ನ ಮೇಲಾಣೆ. ಯಾರ್ಯಾರ್ದೋ ಬೂಟಾಟಿಕೆಗಳಿಗೆ ನಾನು ಅರ್ಜುನ್ ನನ್ನಿಂದ ದೂರ ಆಗೋದು ನನಗಿಷ್ಟ ಇಲ್ಲ. ನಾನು ಅದಕ್ಕೆ ಅವಕಾಶನೂ ಮಾಡ್ಕೊಡಲ್ಲ. ಅರ್ಜುನ್ ಅವರೇ, ಇವಳು ಮಯೂರಿ ಅಲ್ಲ. ಅವಳ ಕೈ ನೋಡಿ. ಅವಳ ಕೈಯಲ್ಲಿ ಬಾಬಾ ಕೊಟ್ಟಿರೋ ರಕ್ಷೆ ಇಲ್ಲ. ಮಯೂರಿಗೆ ಇಂಥ ಯೋಚನೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಮೇಲೆ ಮಯೂರಿಗೆ ಇಷ್ಟು ಪ್ರೀತಿ ಇದ್ದಿದ್ರೆ ಇದೇ ನಾಟಕನ ಮದುವೆ ದಿನನೇ ಮಾಡಿ ತೋರಿಸ್ಬೋದಿತ್ತಲ್ವಾ? ಮದುವೆನ ತಡಿಬೋದಿತ್ತಲ್ವಾ? ಸ್ವಲ್ಪ ಯೋಚನೆ ಮಾಡಿ. ಇಲ್ಲಿ ಬೇರೆ ಏನೋ ನಡೀತಾ ಇದೆ ಅರ್ಚನ್ ಅವರೇ. ಇವಳು ನನ್ನ ಗುಟ್ಟನ್ನ ರಟ್ ಮಾಡೋ ತರ ಇದೆ. ಇವಳು ಆಟ ನಡೆಯೋದಕ್ಕೆ ಬಿಡಬಾರ್ದು. ನನಗಿರೋ ಕೊನೆಯ ಅವಕಾಶ ಇದು. ಹೇಗಾದ್ರೂ ಮಾಡಿ ಮನೆಯವ್ರನ್ನ ಅರ್ಜುನ್ನ ಹೆದರಿಸಲೇಬೇಕು. ಹೇ ಅರ್ಜುನ್, ಏನ್ ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ಹೆಂಡತಿ ಕಣ್ಣೀರ್ ಹಾಕ್ಬಿಟ್ಲು ಅಂತ ಕರ್ಗೋಗ್ಬಿಟ್ಯಾ? ಈಗೇನು ಆಣೆ ಮಾಡ್ತ್ಯೋ ಅಥವಾ ನಾನು ಸಾಯ್ಲೋ? ಸಾಯೆ. ಸಾಯಿ. ನೀನಿವತ್ತಲ್ಲ ಯಾವತ್ತೋ ಸಾಯ್ಬೇಕಾಗಿತ್ತು. ಏಯ್,
ನಾನ್ ತಮಾಷೆ ಮಾಡ್ತಿದ್ದೀನಿ ಅನ್ಕೊಂಡ್ಯಾ? ನಿಜವಾಗ್ಲೂ ಸತ್ತೋಗ್ತೀನಿ ಕಣೋ. ಅನ್ಯಾಯವಾಗಿ ನನ್ನ ಪ್ರಾಣ ತೆಗೆದು ಪಾಪ ನಿನಗ್ ಸುತ್ಕೊಳ್ಳುತ್ತೆ. ನೀನ್ ನೆಮ್ಮದಿಯಾಗಿರಲ್ಲ. ನಾನ್ ಸಾಯ್ತೀನಿ, ಆದ್ರೆ ಸತ್ತ ಮೇಲೂ ನಿನ್ನ ಕಾಡ್ತಾ ಇರ್ತೀನಿ. ಯೋಚನೆ ಮಾಡು. ಸಾಯಿ ಹೋಗು. ನೀನ್ ಸತ್ರೆ ಇಲ್ಲಿ ಯಾರಿಗೂ ಏನು ನಷ್ಟ ಇಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ಬೇಡ. ಪೀಡೆ ತೊಲಗ್ತು. ಏನ್ ನಡೀತಾ ಇದೆ ಈ ಮನೆಯಲ್ಲಿ? ಅಲ್ಲ, ಇದೆಲ್ಲ ಸುಳ್ಳು ನಿಜವೋ? ನನಗೊಂದು ನಂಬಿಕೆ ಬರ್ತಾ ಇಲ್ಲ. ನಿಜ ಅಪ್ಪ, ಎಲ್ಲ ನಿಜ. ಸುಳ್ಳು ತಾನಾಗೆ ಹಾರು ಹೋಯ್ತು. ನಿಜ ಗಟ್ಟಿಯಾಗೆ ನಮ್ ಕೈ ಹಿಡಿತು. ಎಲ್ಲ ಒಳ್ಳೇದಕ್ಕೆ. ನೋಡಿ, ಇವತ್ತಿಲ್ಲೇನ್ ನಡೀತು ಅದನ್ನಿಲ್ಲೇ ಮರ್ತ್ಬಿಡಿ. ಏನಾದ್ರೂ ಸರಿನೇ, ಇವತ್ತು ಪ್ರಸ್ತಾವ ನಡೀಲೇಬೇಕು. ಹೌದು ಅತ್ತೆಮ್ಮ. ಅರ್ಜುನ್, ಅಮೃತ, ನೀವಿಬ್ರು ತಲೆ ಕೆಡ್ಸ್ಕೊಳ್ಳೋ ಅಗತ್ಯ ಇಲ್ಲ. ನಿಮ್ಮಿಬ್ರು ಪ್ರಸ್ತಕ್ಕೆ 1000 ಅಡ್ಡಿ ಆತಂಕಗಳು ಬಂದ್ರು ಅದನ್ನ ತಡೆಯೋಕ್ಕಾಗಲ್ಲ. ನೋಡಿ, ಒಂದ್ ದೊಡ್ಡ ಕಂಟಕ ಕಳೀತು ಅಂತ ಅನ್ಕೊಳ್ಳಿ. ನಿಮ್ ಪ್ರಸ್ತಾವ ನಡಿಬೇಕು, ನಡೆಯತ್ತೆ ಅಷ್ಟೇ. ಇಬ್ರು ಹೊರಡಿ. ಹೊರಡಿ, ಎಲ್ಲ ಒಳ್ಳೇದಾಗತ್ತೆ. ಘೋರ, ಈ ಕಾಳಿ ಬಾಬಾ ಯಾರನ್ನು ಅಷ್ಟು ಸುಲಭಕ್ಕೆ ಒಪ್ಪೋನಲ್ಲ, ಯಾರನ್ನು ಹತ್ತಿರ ಬಿಟ್ಕೊಳ್ಳೋನಲ್ಲ, ಯಾರನ್ನು ಅಷ್ಟು ಸುಲಭವಾಗಿ ತನ್ನ ಶಿಷ್ಯನಾಗಿ ಒಪ್ಪಿಕೊಳ್ಳೋನು ಅಲ್ಲ ಅಂತ ನಿನಗೆ ಗೊತ್ತಿರಲಿ. ನನಗೆ ಗೊತ್ತು ಗುರುಗಳೇ, ನೀವು ಬಹಳ ಅಪರೂಪದ ಶಕ್ತಿಯನ್ನು ಉಳ್ಳವರು ಅಂತ. ನಿಮ್ಮ ದರ್ಶನದ ಭಾಗ್ಯ ಸಿಗೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಿದೆ ಗುರುಗಳೇ. ಹಾಗಿದ್ದು ನಿನ್ನನ್ನು ನನ್ನ ಶಿಷ್ಯನಾಗಿ ಸ್ವೀಕಾರ ಮಾಡಿರೋದು ಯಾಕೆ ಅಂತ ಗೊತ್ತಾ ನಿನ್ಗೆ? ನಿನ್ನದು ಬಹಳ ಅಪರೂಪದ ಜಾತಕ ಘೋರ. ಪ್ರಪಂಚದಲ್ಲಿ ಸಾವೇ ಇಲ್ಲದ
ಸಂಜೀವಿನಿ ಯೋಗ ಇರುವಂತ ಜಾತಕ ನಿಂದದು. ಹೌದಾ ಗುರುಗಳೇ? ಇಷ್ಟೇ ಅಲ್ಲ ಘೋರ, ಇದು ಅಲ್ಲದೆ ಮತ್ತೊಂದು ವಿಶೇಷವಾದ ಗುಣ ನಿನ್ನ ಜಾತಕಕ್ಕೆ ಇದೆ. ಏನದು ಏನದು ಗುರುಗಳೇ? ಘೋರ, ಎಲ್ಲರೂ ತನ್ನ ಉದ್ದೇಶ ಈಡೇರೋಕೆ ತಮ್ಮ ಇಷ್ಟ ದೇವಕ್ಕೆ ಪ್ರಾಣ ಬಲಿ, ನರಬಲಿ ಅಷ್ಟೇ ಯಾಕೆ ತನ್ನನ್ನೇ ತಾನೇ ಬಲಿ ಕೊಡೋ ಪದ್ಧತಿ ಇದೆ. ಇದು ನಿನಗೂ ಗೊತ್ತಿರಬಹುದು. ಆದರೆ ನಿನ್ನ ಜಾತಕದಲ್ಲಿ ಸಾಕ್ಷಾತ್ ಆ ನಾಗಿಣಿನ ಬಲಿ ಕೊಡೋ ನಾಗಬಲಿ ಯೋಗ ಇದೆ. ನನ್ನ ಕ್ಷಮಿಸ್ಬಿಟ್ರಿ ಅಮೃತ ಅವರೇ. ನಾನು ಪದೇ ಪದೇ ಮೋಸ ಹೋಗ್ತಾ ಇದ್ದೀನಿ. ನೀವು ತಡೆಯೋದು ಒಂದು ಕ್ಷಣ ತಡ ಆಗಿದ್ರು ಎಂತ ಪ್ರಮಾದ ಆಗೋಗ್ತಾ ಇತ್ತು. ನಿಮ್ಮನ್ನ ಕಳ್ಕೊಂಡ್ಬಿಡ್ತಾ ಇದ್ನಲ್ರಿ. ನನ್ನ ಬುದ್ಧಿಗೆ ಮಂಕ ಕೌದಿತ್ತು. ನನ್ನ ಕ್ಷಮಿಸ್ಬಿಡಿ ಅಮೃತ ಅವರೇ. ಪದೇ ಪದೇ ನಾನು ಸೋಲ್ತಾನೆ ಇದ್ದೀನಿ. ಇದರಲ್ಲಿ ನಿಮ್ ತಪ್ಪೇನೂ ಇಲ್ಲ ಅರ್ಜುನ್ ಅವರೇ. ಪರಿಸ್ಥಿತಿ ಹಾಗಿತ್ತು. ನಿಮ್ಮ ಒಳ್ಳೆತನನೇ ನಿಮ್ಮ ದೌರ್ಬಲ್ಯ ಅಂತ ಅನ್ಕೊಂಡು ಅದನ್ನ ದುರುಪಯೋಗ ಪಡಿಸ್ಕೊಳ್ಳೋದಿಕ್ಕೆ ಅವಳು ನೋಡಿದ್ಲ. ಆದ್ರೂ ಆ ದೇವರು ಯಾವತ್ತೂ ಒಳ್ಳೆಯವ್ರ ಪರ ಇರ್ತಾರೆ ಅನ್ನೋದಕ್ಕೆ ಈ ಘಟನೆನ ಉದಾಹರಣೆ. ನಿಮ್ಮನ್ನ ಕಳ್ಕೊಳ್ಳೋದು ಒಂದೇ, ನನ್ನ ಪ್ರಾಣ ಹೋಗೋದು ಒಂದೇ ಅರ್ಜುನ್ ಅವರೇ. ಸದ್ಯ ಆಗ್ಬೇಕಾಗಿದ್ದ ಅನಾಹುತ ಇಷ್ಟಕ್ಕೆ ಮುಗಿತಲ್ಲ. ಯಾಕ್ರಿ ಇವರೆಲ್ಲ ಹೀಗೆ? ಅಲ್ಲ, ಯಾಕೆ ಇವ್ರಿಗೆಲ್ಲ ನನ್ನ ಪ್ರೀತಿ ಮೇಲೆ ಕಣ್ಣು? ಯಾಕೆ ಎಲ್ಲರೂ ನಮ್ಮನ್ನ ದೂರ ಮಾಡೋದಕ್ಕೆ ಹೊಂಚಾಗ್ತಾ ಇದ್ದಾರೆ? ನಾವಿಬ್ರು ಯಾರಿಗೆ ಏನು ನೇಯ ಮಾಡಿದೀವಿ ಅಮೃತ ಅವರೇ? ಪ್ರಯತ್ನ ಮಾಡೋರು ಮಾಡ್ತಾನೆ ಇರ್ತಾರೆ ಅರ್ಜುನ್ ಅವರೇ. ನಮ್ಮಿಬ್ಬರ ಬಾಂಧವ್ಯನ ಆ ಬ್ರಹ್ಮನೇ ನಿರ್ಧಾರ ಮಾಡಿರುವಾಗ ಯಾರ ಪ್ರಯತ್ನಗಳು ಸಫಲ ಆಗಲ್ಲ. ಆಗೋದಕ್ಕೆ ನಾವು ಅವಕಾಶನೂ ಕೊಡಬಾರ್ದು. ಯಾವತ್ತಿಗೂ ನಾವು ಬೇರೆನೇ ಆಗ್ಬಾರ್ದು. ಹಾಗೊಂದಾಗ್ಬಿಡೋಣ. ಅಂದ್ರೆ ಅರ್ಥ ಆಯ್ತು ಬಿಡ್ರಿ. ಇಷ್ಟು ದಿನ ನಾನು ಹೇಳಕ್ಕಾಗದೆ ಒದ್ದಾಡ್ತಾ ಇದ್ದಿದ್ ಮಾತನ್ನ ಒಂದೇ ಒಂದು ವಾಕ್ಯದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ಬಿಟ್ರಿ. ನೀವಿಷ್ಟು ಹೇಳಿದ್ರಲ್ಲ, ಸಾಕು ಕಣ್ರಿ. ಇನ್ ಒಂದೇ ಒಂದು ಕ್ಷಣ ತಡ ಮಾಡಿದ್ರು ಅಪರಾಧ.